ಲಕ್ಷ್ಮಣ ಚಿತ್ರದ ಕ್ಲೈಮ್ಯಾಕ್ಸ್ ಸನ್ನಿವೇಶ ಇತ್ತೀಚೆಗಷ್ಟೇ ಬೆಂಗಳೂರಿನ ಹೊರವಲಯದಲ್ಲಿ ಚಿತ್ರೀಕರಿಸಲಾಯಿತು. ಡೇರಿಂಗ್ ಸ್ಟಂಟ್ಸ್ ಮಾಡುವುದರಲ್ಲಿ ಅನೂಪ್ಗೆ ಕೊಂಚ ಕೂಡ ಭಯವಿದ್ದ ಹಾಗಿಲ್ಲ. ಹೀಗಾಗಿ ಬೆನ್ನಿಗೆ ಬೆಂಕಿ ಹಚ್ಚಿಕೊಂಡು ಸೂಪರ್ ಸ್ಟಂಟ್ಸ್ ಮಾಡಿದ್ದಾರೆ. ಸಾಮಾನ್ಯವಾಗಿ ಇಂತಹ ಸನ್ನಿವೇಶಗಳಿಗೆ ಕೆಲವರು ಡೂಪ್ ಹಾಕ್ತಾರೆ. ಆದರೆ ಯಾವುದೇ ಡೂಪ್ ಬಳಸದೆ ಬೆಂಕಿ ಜೊತೆ ಸರಸವಾಡಿದ್ದಾರೆ ಲಕ್ಷ್ಮಣ ಚಿತ್ರದ ಹೀರೋ ಅನೂಪ್. ಮೊದಲ ಚಿತ್ರದಲ್ಲೇ ಕಾಂಗ್ರೆಸ್ ನಾಯಕ ರೇವಣ್ಣ ಪುತ್ರ ಅನೂಪ್ ಇಂತಹ ಸಾಹಸ ಮಾಡಿರುವುದಕ್ಕೆ ನಿರ್ದೇಶಕ ಆರ್ ಚಂದ್ರು ಫುಲ್ ಇಂಪ್ರೆಸ್ ಆಗಿದ್ದಾರೆ. ಪೂಜಾರಿ ಸಿನಿಮಾದಲ್ಲಿ ಬೆಡ್ಡ ಆದಿ ಲೋಕೇಶ್ ಜೊತೆ ಕಣ್ಣಲ್ಲೇ ನನ್ನ ಚಿತ್ರ ಬರೆದೋನು ಅಂತ ಡ್ಯುಯೆಟ್ ಹಾಡಿದ ನೀತು ಅವರು ಬೆಂಗಳೂರು ಬೆಣ್ಣೆ ದೋಸೆ ಕಾಮಿಡಿ ಶೋ ಕಾರ್ಯಕ್ರಮದಿಂದ ಹೊರ ನಡೆದಿದ್ದಾರೆ. ಇದೀಗ ಕಾರ್ಯಕ್ರಮದಿಂದ ಹೊರ ನಡೆದಿರುವ ಬಗ್ಗೆ ನಟಿ ನೀತು ಅವರು ತಮ್ಮ ಫೇಸ್ಬುಕ್ನಲ್ಲಿ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ಅನಿವಾರ್ಯ ಕಾರಣಗಳಿಂದ ಈ ಕಾಮಿಡಿ ಶೋ ಕಾರ್ಯಕ್ರಮದ ಒಂದು ಭಾಗವಾಗಲು ನನ್ನಿಂದ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಬೆಂಗಳೂರು ಬೆಣ್ಣೆ ದೋಸೆ ಕಾರ್ಯಕ್ರಮದಿಂದ ಹೊರ ನಡೆಯುತ್ತಿದ್ದೇನೆ ಎಂದು ನಟಿ ನೀತು ಅವರು ಫೇಸ್ಬುಕ್ನಲ್ಲಿ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಪ್ರತಿಭಾವಂತ ನಟಿಯರ ಸಾಲಿಗೆ ಸೇರಿಸಬಹುದಾದ ಖ್ಯಾತ ನಟಿ ಶ್ರುತಿ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಅಲ್ಲಲ್ಲಿ ಗಾಳಿ ಸುದ್ದಿ ಹಬ್ಬಿದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಸ್ಪರ್ಧಾಳಿಗಳಲ್ಲಿ ಸ್ಯಾಂಡಲ್ವುಡ್ನ ಹಲವಾರು ನಟ ನಟಿಯರ ಹೆಸರುಗಳು ಹಾಗೆ ಗಾಂಧಿನಗರದಲ್ಲಿ ಹಾದು ಹೋಗಿದ್ದು, ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಆ 15 ಕಿಲಾಡಿಗಳ ಪಟ್ಟಿಯಲ್ಲಿ ಖ್ಯಾತ ನಟಿ ಶ್ರುತಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಆಕ್ಷನ್ ಕಟ್ ಕ್ರಿಯೇಷನ್ಸ್ ನ ಅಡಿ ನವಗ್ರಹ ಜೋಡಿ ಧರ್ಮಕೀರ್ತಿರಾಜ್ ಹಾಗೂ ಶರ್ಮಿಳಾ ಮಾಂಡ್ರೆ ಅಭಿನಯದ ಮುಮ್ತಾಜ್ ಚಿತ್ರ ಇದೇ ತಿಂಗಳ 30ರಂದು ತೆರೆ ಕಾಣಲು ತಯಾರಿ ನಡೆಸುತ್ತಿದೆ. ಇನ್ನು ನಿರ್ದೇಶಕ ರಾಘವ ಮುರಳಿ ಅವರ ಚೊಚ್ಚಲ ಚಿತ್ರ ಇದಾಗಿದ್ದು, ಇದೊಂದು ಔಟ್ ಅಂಡ್ ಔಟ್ ಎಮೋಷನಲ್ ಲವ್ ಸ್ಟೋರಿ ಎಂದು ತಿಳಿಸಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶರ್ಮಿಳಾ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾದಲ್ಲಿ ಮುಖ್ಯ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿರೋದು ಇಡೀ ಚಿತ್ರದ ಪ್ಲಸ್ ಪಾಯಿಂಟ್ ಆಗಿದೆ. ಸರ್, ಮುಮ್ತಾಜ್ ಅಂದ್ರೆ ಒಂದು ಫೀಲ್ ಸರ್. ಏನಂತಂದ್ರೆ ಈ ಮುಮ್ತಾಜ್ ಅನ್ನೋ ಟೈಟ್ಲ್ ಎಲ್ಲ ಹೀರೋ ಓರಿಯೆಂಟೆಡ್ ಅಂತ ಹೇಳ್ತಾರೆ. ಇದು ಹೀರೋನೂ ಅಲ್ಲ, ಹೀರೋಯಿನ್ ಅಲ್ಲ ಸರ್. ಇದೊಂದು ಲವ್, ಎರಡು ಹೃದಯಗಳ ಮಧ್ಯೆ ನಡೀತಕ್ಕಂಥ ಒಂದು ಪ್ರೀತಿಗೆ ನಾನು ಮುಮ್ತಾಜ್ ಅನ್ನೋ ಒಂದು ಹೆಸರಿಟ್ಟಿದ್ದೀನಿ. ಮುಮ್ತಾಜ್ ಇದೆ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಭಾಳ ಖುಷಿ ಆಗ್ತಾಯಿದೆ. ಅಂದರೆ ಯೂಟ್ಯೂಬಲ್ಲಿ ನಾವು ನೋಡ್ದಂಗೆ 1,20,000 ವ್ಯೂಸ್ ಇದೆ. ಆಮೇಲೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ. ಯಾಕಂದರೆ ನವಗ್ರಹ ಅಲ್ಲಿ ಒಲೆಸ್ ಮೇಲೆ ನಾನು ಏನು ಮಾಡಿದ್ದೀನೋ ಅದನ್ನು ಬೇರೆ ಶೇಡಲ್ಲೇ ಡೈರೆಕ್ಟ್ ತೋರಿಸಿದ್ದಾರೆ. ಸೊ ಮುಮ್ತಾಜ್ ಇಸ್ ಓನ್ಲಿ ಇದು ನಮ್ಮ ಸಿನಿಮಾದ ಹೆಸರು, ಬಟ್ ನನ್ನ ಪಾತ್ರ ಹೆಸರು ಅಂಜಲಿ. ಇಟ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಡೆಫಿನೆಟ್ಲಿ ಇದು ಒಂದು ವುಮೆನ್ ಓರಿಯೆಂಟೆಡ್ ಫಿಲ್ಮ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ವೆರಿ ಇಂಟೆನ್ಸ್ ಲವ್ ಸ್ಟೋರಿ. ಇಟ್ಸ್ ಹೌ ಲವ್ ಬಿಲ್ಡ್ಸ್ ಬಿಟ್ವೀನ್ 2 ಪೀಪಲ್ ಆ್ಯಂಡ್ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ಹೇಳೋಕ್ಕೆ ನಿಜವಾಗ್ಲೂ ಆಗಲ್ಲ. ರಣಧೀರ ಪ್ರೇಮಲೋಕದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪುತ್ರ ಮನೋರಂಜನ್ ಪಾದಾರ್ಪಣೆ ಚಿತ್ರವೆಂದೇ ಪರಿಗಣಿಸಲ್ಪಟ್ಟಿತ್ತು. ಆದರೆ ಈ ಚಿತ್ರಕ್ಕೂ ಮುನ್ನ ಜಯಣ್ಣ ಕಂಬೈನ್ಸ್ ನಲ್ಲಿ ಮನೋರಂಜನ್ ಅಭಿನಯಿಸುತ್ತಿರುವುದು ಅಧಿಕೃತವಾಗಿದೆ. ನಟ ಮುರಳಿ ಅಭಿನಯದ ಕಂಠಿ ಚಿತ್ರವನ್ನು ನಿರ್ದೇಶಿಸಿದ ಭರತ್ ಅವರು ಮನೋರಂಜನ್ಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಚಿತ್ರಕ್ಕೆ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಸಂಗೀತ ಸಂಯೋಜಿಸಲಿದ್ದಾರೆ. ಚಿತ್ರಕ್ಕೆ ಕ್ರೇಜಿ ಸ್ಟಾರ್ ಕೂಡ ಓಕೆ ಅಂದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಬರಬೇಕು, ಅವರ ಆಶೀರ್ವಾದ ಇದ್ರೆ ಸಾಕು. ಕನಸಿನ ರಾಣಿ ಮಾಲಾಶ್ರೀ ಅವರು ತುಂಬಾ ದಿನಗಳ ನಂತರ ಗಂಗಾ ಚಿತ್ರದ ಮೂಲಕ ತೆರೆ ಮೇಲೆ ಕಾಣಿಸಿಕೊಳ್ತಿದ್ದು, ಅಂತೂ ತಮ್ಮ ಅಭಿಮಾನಿಗಳಿಗೆ ನಾಡ ಹಬ್ಬ ದಸರಾಕ್ಕೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಹಲವು ವರ್ಷಗಳ ಗ್ಯಾಪ್ ನಂತರ ನಟಿ ಮಾಲಾಶ್ರೀ ಅವರು ಗಂಗಾ ಚಿತ್ರದ ಮೂಲಕ ಅಪ್ಪಟ ಗೃಹಿಣಿಯಾಗಿ ಸೀರೆ ಉಟ್ಟು ಕಂಗೊಳಿಸಿದ್ದಾರೆ. ಹೆಸರಾಂತ ನಿರ್ಮಾಪಕ ರಾಮು ಅವರು ನಿರ್ಮಿಸಿರುವ ಗಂಗಾ ಸಿನಿಮಾ 7.1 ಡಿಜಿಟಲ್ ಸರೌಂಡ್ ಸೌಂಡ್ ತಂತ್ರಜ್ಞಾನದ ಲೇಪನದೊಂದಿಗೆ ಹಾಜರಾಗಲಿದೆ. ಜೊತೆಗೆ ಮಾಲಾಶ್ರೀ ಅವರ ಹಿಂದಿನ ಸೀರೆ ಇಮೇಜ್ ಹಾಗೂ ಇಂದಿನ ಸಾಹಸ ಇಮೇಜ್ ಎರಡು ಸಮ್ಮಿಲನವಾಗಿರುವ ಈ ಚಿತ್ರದಲ್ಲಿ ಸಾಹಸದ ಜೊತೆಗೆ ಸೆಂಟಿಮೆಂಟ್ ಸೇರಿದಂತೆ ಈ ಚಿತ್ರ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದ್ದು, ನಾಳೆ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಮಿಸ್ಟರ್
ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಯಶಸ್ಸಿನ ಜೋಡಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಸ್ಯಾಂಡಲ್ವುಡ್ ಪ್ರಿನ್ಸ್ ರಾಧಿಕಾ ಪಂಡಿತ್ ಅವರು ಮತ್ತೆ ಒಂದಾಗ್ತಿದ್ದಾರೆ. ನಿರ್ಮಾಪಕ ಕೆ ಮಂಜು ಸ್ವರಾಜ್ ಅವರ ಇನ್ನೂ ಹೆಸರಿಡಿದ ಹೊಸ ಚಿತ್ರವೊಂದರಲ್ಲಿ ಇವರಿಬ್ಬರು ಕಾಣಿಸಿಕೊಳ್ಳಲಿದ್ದು, ಚಂದನವನದಲ್ಲಿ ಇವರಿಬ್ಬರ ಜೋಡಿ ಮತ್ತೆ ಮೋಡಿ ಮಾಡಲಿದೆ. ನಿರ್ದೇಶಕ ಮಹೇಶ್ ರಾವ್ ಅವರು ಆಕ್ಷನ್ ಕಟ್ ಹೇಳಿರುವ ಹೊಸ ಚಿತ್ರದಲ್ಲಿ ನಾನು ಯಶ್ ಜೊತೆ ಕಾಣಿಸಿಕೊಳ್ತಿದ್ದೇನೆ. ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ನಂತರ ಮಂಜು ಅವರ ಜೊತೆ ಇದು ನನ್ನ 2ನೇ ಸಿನಿಮಾ ಎಂದು ರಾಧಿಕಾ ಅವರು ನುಡಿದಿದ್ದಾರೆ. ಅದೇನೇ ಇರಲಿ, ಒಟ್ನಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಮತ್ತೆ ಒಂದಾಗಿದ್ದು ಸ್ಯಾಂಡಲ್ವುಡ್ನ ಅಭಿಮಾನಿಗಳಿಗೆ ಹಾಗೂ ಪ್ರೇಕ್ಷಕರಿಗೆ ಸಖತ್ ಮನರಂಜನೆಯಂತೂ ಗ್ಯಾರಂಟಿ. ರಾಗಿಣಿ ದ್ವಿವೇದಿ ನಟಿಸುತ್ತಿರುವ ರಣಚಂಡಿ ಸಿನಿಮಾದಲ್ಲಿ ಒಂದು ವಿಶೇಷ ಹಾಡಿದೆಯಂತೆ. ಕನ್ನಡ ಚಿತ್ರೋದ್ಯಮದ ವಿಲನ್ಗಳ ಜೊತೆಗೆ ರಾಗಿಣಿ ಹೆಜ್ಜೆ ಹಾಕಲಿದ್ದಾರಂತೆ. ದಕ್ಷಿಣ ಭಾರತದ ಚಿತ್ರೋದ್ಯಮದಲ್ಲೇ ಇಂತಹ ಪ್ರಯತ್ನ ಮೊದಲನೆಯದು ಎನ್ನುತ್ತದೆ ಚಿತ್ರತಂಡ. ನಾವು ಸಾಮಾನ್ಯವಾಗಿ ಚಲನಚಿತ್ರದಲ್ಲಿ ಬಳಸುವ ತಂತ್ರಗಳನ್ನ ಮೀರಿ ಹೊಸದಾಗಿ ಏನನ್ನಾದರೂ ಮಾಡಬೇಕೆನ್ನಿಸಿ ಖಳನಾಯಕರ ಜೊತೆ ಹಾಡನ್ನು ಮಾಡಿದ್ದೇವೆ ಎನ್ನುತ್ತಾರೆ ನಟಿ ರಾಗಿಣಿ. ಕನ್ನಡ ಚಿತ್ರೋದ್ಯಮದ ಜನಪ್ರಿಯ ಖಳನಟರಾದ ನಾರಾಯಣಸ್ವಾಮಿ, ಉಗ್ರಂ ರವಿ, ಪೆಟ್ರೋಲ್ ಪ್ರಸನ್ನ, ದಯಾನಿ ಕುಟ್ಟಪ್ಪ ಮತ್ತು ಉದಯ್ ರಾಗಿಣಿ ಜೊತೆಗೆ ಹೆಜ್ಜೆ ಹಾಕಲಿದ್ದಾರಂತೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ 25ನೇ ಸಿನಿಮಾ ಚಕ್ರವ್ಯೂಹದಲ್ಲಿ ಕಾಲಿವುಡ್ ನಟ ಅರುಣ್ ವಿಜಯ್ ಖತರ್ನಾಕ್ ಕೇಡಿಯಾಗಿ ಅಭಿನಯಿಸುತ್ತಿರುವ ಬಗ್ಗೆ ನಾವೇ ನಿಮ್ಗೆ ಹೇಳಿದ್ವಿ. ಅರುಣ್ ವಿಜಯ್ ಕನ್ನಡದಲ್ಲಿ ಪವರ್ ಸ್ಟಾರ್ಗೆ ಟಕ್ಕರ್ ಕೊಡುವುದಕ್ಕೆ ಹೋಗಿ ಮೂಗಿನ ಮೂಳೆ ಮುರಿದುಕೊಂಡಿದ್ದಾರೆ. ಹೌದು, ಪುನೀತ್ ರಾಜ್ಕುಮಾರ್ ಜೊತೆ ಭರ್ಜರಿ ಆಕ್ಷನ್ ಸನ್ನಿವೇಶದಲ್ಲಿ ಪಾಲ್ಗೊಂಡಿದ್ದ ಅರುಣ್ ವಿಜಯ್ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಾಹಸ ಮಾಡುವುದಕ್ಕೆ ಹೋಗಿ ಸಾವಿನೊಂದಿಗೆ ಸರಸವಾಡಿರುವ ಅರುಣ್ ವಿಜಯ್ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹಾರೈಸೋಣ. ಚಂದನವನದ ರಾಕಿಂಗ್ ಸ್ಟಾರ್ ಅವರ ಮದುವೆ ಡೇಟ್ ಫಿಕ್ಸ್ ಆಯ್ತಾ? ರಾಕಿಂಗ್ ಸ್ಟಾರ್ ಯಶ್ ಅವರು ಮದುವೆ ಆಗ್ತಿದ್ದಾರಂತೆ ಅಂತ ಹೀಗೊಂದು ಗಾಳಿ ಸುದ್ದಿ ಇಡೀ ಗಾಂಧಿನಗರದಲ್ಲಿ ಹಬ್ಬಿತ್ತು. ಆದ್ರೆ ಸದ್ಯಕ್ಕೆ ಈ ಎಲ್ಲಾ ರೂಮರ್ಸ್ ಗಳಿಗೆ ಯಶ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನನ್ನ ತಲೆಯಲ್ಲಿ ಮದುವೆ ಯೋಚನೆ ಬಂದಾಗ ನಾನೇ ಮದುವೆ ಡೇಟ್ ಫಿಕ್ಸ್ ಮಾಡಿ ಎಲ್ರಿಗೂ ಹೇಳ್ತೀನಿ, ದಯವಿಟ್ಟು ಯಾರು ಡೇಟ್ ಫಿಕ್ಸ್ ಮಾಡೋ ತೊಂದರೆ ತಗೋಬೇಡಿ. ಇನ್ನು 1 ವರ್ಷ ನನಗೆ ಮದುವೆ ಆಗೋ ಯೋಚನೆ ಇಲ್ಲ ಎಂದು ಯಶ್ ಅವರು ತಮ್ಮ ಮದುವೆ ಬಗ್ಗೆ ಗಾಳಿ ಸುದ್ದಿ ಹಬ್ಬಿಸಿದವರಿಗೆ ಫೇಸ್ಬುಕ್ನಲ್ಲಿ ಟಾಂಗ್ ನೀಡಿದ್ದಾರೆ.